ಫೈನ್. ನಾನು ಜೋಸೆಫ್ ಓರ್ ಸರ್ ಒಂದು ಪ್ರಶ್ನೆ ಕೇಳ್ತೀನಿ. ಜೋಸೆಫ್ ಓರ್ ಸರ್, ಅರಣ್ಯಾಧಿಕಾರಿಗಳು ಕಾಡಿಗೆ ಹೋದಾಗ ಯಾರೋ ಕಾಡುಗಳರು ಕಂಡ್ರೆ ಯಾವುದೇ ಅರಣ್ಯಾಧಿಕಾರಿ ಆಗಲಿ ಕೊಲ್ಲೋ ಮೈಂಡ್ಸೆಟ್ ಇಟ್ಕೊಂಡು ಹೋಗ್ತಾರಾ? ಕಾಡುಗಳ ಸಿಕ್ಕಿಬಿಟ್ರೆ ಇವನು ನಾನು ಇವತ್ತು ಉಳಿಸ್ಬಾರ್ದು, ಇವನನ್ನು ಸಾಯಿಸ್ಬಿಡ್ಬೇಕು, ಇವನು ನಾನು ಅದು ಆ ಉದ್ದೇಶ ಇಟ್ಕೊಂಡು ಕಾಡಿಂದ ಇವ್ರ ಹೆಣ ಎತ್ಕೊಂಡು ನಾನು ಆಚೆ ಹೋಗಬೇಕು, ಈ ಇಂಟೆನ್ಷನಲ್ಲಿ ಎನಿ ಫಾರೆಸ್ಟ್ ಆಫೀಸರ್ ಹೋಗ್ತಾರಾ? ಆ ಥರದ ಘಟನೆಗಳು ಅತಿ ಹೆಚ್ಚಾಗಿ ನಡೀತಾ ಇದೆಯಾ ಇಲ್ಲಿ, ಹೇಗೆ ಅಂತ? ಅದಂತೂ ಡೆಫಿನೆಟ್ ಆ ಭಾವನೆನೇ ಇಲ್ಲ ನಮ್ಮ ಫಾರೆಸ್ಟ್. ಹ್ಞೂ ಅವ್ರು ಬೇಕಾಗಿರೋದು ಪ್ರೊಟೆಕ್ಷನ್ ಆಫ್ ಫಾರೆಸ್ಟ್, ವನ್ಯಜೀವಿ ಪ್ರೊಟೆಕ್ಷನ್ ಮಾಡಕ್ಕೆ ಅವ್ರು ಇರೋದು. ಯಾರಾದ್ರೂ ಅಕಸ್ಮಾತ್ ಬಂದ್ರು ಫಸ್ಟ್ ಅವ್ರು ಕೇಳೋದವ್ರನ್ನ ಸರೆಂಡರ್ ಮಾಡಕ್ ಕೇಳ್ತಾರೆ. ಮುಂಚೆನೆ ಆಗಿದೆ, ಶೂಟ್ ಔಟ್ ಗಳು ಆಗಿದೆ. ಸೊ ಆತರ ಅವರು ಸರೆಂಡರ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಶೂಟ್ ಮಾಡಿದ್ರೆ ಸೆಲ್ಫ್ ಡಿಫೆನ್ಸ್ ನಮ್ಮವ್ರು ಹೊಡಿತಾರೆ. ಯಾವ ಫಾರೆಸ್ಟ್ ಆಫೀಸರ್ಗೂ ಆ ಭಾವನೆನೇ ಇಲ್ಲ ಯಾರಿಗಾರು ಹೋಗ್ಬಿಟ್ಟು ಕೊಂಡ್ಬೇಕು, ಅವ್ನಿಗೆ ಇಂಜೂರ್ ಮಾಡ್ಬೇಕಂತ ಯಾರಿಗೂ ಬರೋದೇ ಇಲ್ಲ. ಯಾಕಂದ್ರೆ ಅಲ್ಲಿ ಕಾಡ್ ಪಕ್ಕ ಇರೋ ಜನ, ಸೊ ಅವ್ರ ಜೊತೆ ಚೆನ್ನಾಗಿರ್ಬೇಕು ಇವ್ರಿಗೆ. ಸೊ ಅವ್ರು ಇದೇ ಇಲ್ಲ, ಯಾರಿಗಾರು ಸಾಯಿಸ್ಬೇಕು ಇದ್ ಮಾಡ್ಬೇಕು ಅಂತ ಬರೋದೇ ಇಲ್ಲ. ಅದು ಯಾರಾದ್ರೂ ಆತರ ಆರೋಪ ಆಗ್ತಿದ್ರೆ ಅವ್ರು ಮುಟಾಳ್ರು ಅಂತ ಹೇಳ್ಬೇಕು ನಾವು ಅವ್ರಿಗೆ. ಇನ್ನೊಂದು, ಈಗ ಅಲ್ಲೇ ಇವ್ರು ಹೇಳ್ತಾ ಇದ್ರು ನಮ್ಮ ರಿಟೈರ್ಡ್ ಆರೋಪ ಅವರು, ಅವ್ರಿಗೆ ನಾನು 100% ಒಪ್ಕೋತೀನಿ. ಅದಾಗಿರೋದು ಫೈರಿಂಗ್ 15 meters ಒಳಗೆ. ಆಮೇಲೆ 15 meters ಒಳಗೆ ನಿಮ್ಗೆ ಇದು ಕಾಣಲ್ಲ, ಅದು ಕಾಣಲ್ಲ, ಯಾವ್ದು ಕಾಣಲ್ಲ ನಿಮ್ಗೆ. ಎಲ್ಲ ಬುಷ್ಗಳು ಕಾಡವ್ರು ಓಡಾಡಿದವ್ರು ಗೊತ್ತಾಗತ್ತೆ ಏನು ಸಿನಾರೋ ಅಲ್ಲಿದೆ ಅಂದ್ಬಿಟ್ಟು. ಸೊ ಅಲ್ಲಿಗೆ ಏನಾಗತ್ತೆ, ಅವ್ರು ಸರೆಂಡರ್ ಮಾಡಿದವ್ರೆ ಶೂಟ್ ಆಗಿದ್ಮೇಲೆ ನಮ್ಮವ್ರು ಶೂಟ್ ಮಾಡ್ತಾರೆ. 15 meter ಆಗಿದೆ. ಇವತ್ತೆಲ್ಲಾರು ಪಾಯಿಂಟ್ ಬ್ಲಾಂಕ್ ಶೂಟ್ ಮಾಡಿದಾರಂದ್ರೆ ಅದು ಎಲ್ಲ ಬೇರೆ ತರ ಶುರು ಆಗಿದೆ. ಇವ್ರಿಗೆ ನಮ್ ಫಾರೆಸ್ಟ್ ಸ್ಟಾಫ್ಗೆ ಒಂದು ಇದು ಮಾಡಕ್ಕೆ, ಆರೋಪ ಮಾಡಕ್ಕೆ ಮಾಡ್ಲಿ, ಬೇಡ ಅಂತಿಲ್ಲ. ಬಟ್ ಇಲ್ಲಿ ನಾವ್ ಹೇಳೋದವ್ರಿಗೆ ಕ್ಲಿಯರ್ ಆಗಿ, ಜೋಸೆಫ್ ಜಿ ಸ್ವಲ್ಪ ಟೆಕ್ನಿಕಲ್ ಒಂದು ಕ್ವಶನ್ ಕೇಳ್ಬಿಡ್ತೀನಿ. ಟೆಕ್ನಿಕಲ್ ಕ್ವಶನ್, ಯಾಕೆಂದ್ರೆ ನನಗೂ ಮರಿಸ್ವಾಮಿ ಸರ್ ಮಾತಿನ ಮೇಲೆ ಆಧಾರವಾಗಿ ಇಟ್ಕೊಂಡು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ಘಟನಾ ಸ್ಥಳದ ಪ್ರತ್ಯಕ್ಷದರ್ಶಿ ಅಲ್ಲ, ನಾನು ಐ ವಿಟ್ನೆಸ್ ಅಲ್ಲ. ಮರಿಸ್ವಾಮಿ ಅವ್ರು ಸರ್ ಏನು ಹೇಳಿದ್ರು ಅದ್ರ ಇನ್ಫಾರ್ಮೇಷನ್ ಹೇಳ್ತೀನಿ. ಈಗ ಅವರು ಗುಡ್ಡದ ಮೇಲಿದ್ದಾರೆ, ಅರಣ್ಯಾಧಿಕಾರಿ ಗುಡ್ಡದ ಕೆಳಗಡೆ ಇದ್ದಾರೆ. ಸೊ ಆಯಿತು, ಕೆಳಗಡೆಯಿಂದ ಅವ್ರ ಮೇಲ್ಗಡೆ ಫೈರ್ ಮಾಡಿದ್ರು. ಎದೆ ಗುಂಡಿಡಕ್ಕೆ ಸಾಧ್ಯನಾ? ಹಾಗೆ ಅವ್ರಿಗೆ ತುಂಬ ಮೇಲಿದ್ದಾರೆ ಅಂದಾಗ ಎದೆ ಗುಂಡಿಡಕ್ಕೆ ಸಾಧ್ಯನಾ? ಅಲ್ಲಿ ಎದೆ ಗುಂಡು ಬೀಳಬೇಕು ಅಂದರೆ ಎದುರ ಇರಬೇಕು. ಅಂದರೆ ಇಬ್ಬರದ್ದು ರೇಂಜು ಸಮತಟ್ಟ ನೆಲದ ಮೇಲೆ ಇರಬೇಕಾಗತ್ತೆ ಅಂತ. ಅಕಸ್ಮಾತ್ ಕೆಳಗಡೆಯಿಂದ ಹೊಡೆದಿದ್ರೆ ಕಾಲಿಗೋ ಹೊಟ್ಟೆ ಭಾಗಕ್ಕೋ ಅದು ಹಂಗೆ ಬೀಳಬಹುದೇ ಹೊರತು ಗುಂಡು ಸ್ಟ್ರೈಟ್ ಅವೇ ಎದೆಗೆ, ಕಾಲರ್ ಬೋನ್ಗೆ ಅಥವಾ ಈ ಕಿಬ್ರಿಗಳಿಗೆ, ಪಕ್ಕೆಲುಬುಗಳಿಗೆ ಹೇಗೆ ಬೀಳಕ್ಕೆ ಸಾಧ್ಯ ಅಂತ ಒಂದು ಟೆಕ್ನಿಕಲ್ ಕ್ವಶನ್ ಇದು. ನಾನು ರಾಂಗ್ ಇದ್ರೆ ಸರಿ ಮಾಡ್ಬೋದು ತಾವು. ಅಲ್ಲ, ಅವರು ಗುಡ್ಡದ ಮೇಲೆ ಇರ್ಲಿಲ್ಲ, ಅವ್ರು ಪುಷ್ ಹತ್ರ ಇತ್ತು. ಪುಷ್ ಇಂದ ಫೈರ್ ಮಾಡಿರೋದು ಇದು. ಇವ್ರು ಸ್ಲಿಂಗ್ ಗನ್ ಇಂದ ಹೊಡೆದಿರೋದು. ಹೋದ್ರೆ ಎಲ್ಲಾ ಕಡೆನೂ ಹೋಗತ್ತೆ ಗುಂಡುಗಳು, ಚೆದರುತ್ತೆ ಗುಂಡುಗಳಲ್ಲಿ, ಅದು ಹಾಕಿರೋದು. ಸೊ ನಾವ್ ಹೇಳೋದಂದ್ರೆ, ಈಗ ನಮಗ್ ಗೊತ್ತಿರೋ ಮಾಹಿತಿ ಒಳಗೆ ಇವರು ಅವ್ರು ಬಂದು ನಾಡ ಬದುಕು ತಗೊಂಡೋಗಿದ್ದಾರಲ್ಲ, ಅದು ಗನ್ ಪೌಡರ್ ಅವ್ರ ಪ್ಯಾಂಟ್ ಮೇಲೆ ಇತ್ತು, ಅವ್ರ ಸ್ಕಿನ್ ಮೇಲೆ ಇತ್ತು ಅಂತ ಬಂದಿದೆ. ಸೊ ಇನ್ನೊಂದು ಮಾಹಿತಿ ಬರೋದೇನಂದ್ರೆ, ಇವ್ರು ಜಿಂಕೆ ಹೊಡೆದು ಜಿಂಕೆ ಮಾಂಸದೊಳಗೂ ಗುಂಡುದು ಇದು ಸಿಕ್ಕಿದೆ ಫಾರೆನ್ಸಿಕ್ ಒಳಗೆ, ನಮ್ ಮಾಹಿತಿ ಬಂದಿರೋದು. ನಾವೆಲ್ಲ ಇಷ್ಟೆಲ್ಲ ಚರ್ಚೆ ಮಾಡ್ತಿದ್ದಾಗ ನಾವ್ ಕೇಳೋದು, ಇವರೆಲ್ಲ ಯಾರು ಸಪೋರ್ಟ್ ಮಾಡ್ತಾರಲ್ಲ ಇವ್ರಿಗೆ, ಅವ್ರಿಗೆ ಯಾವ ಹಕ್ಕಿತ್ತು ಕಾಡೊಳಗೆ ಹೋಗಕ್ಕೆ ರಾತ್ರಿ ಹೊತ್ತು? ಏನಕ್ಕೆ ಹೋದ್ರು ಇವ್ರು? ಏನಕ್ಕೆ ಜಿಂಕೆನ ಹೊಡೆದಿದ್ರು? ಆಬ್ವಿಯಸ್ ಅದು ಹಂಟಿಂಗ್ ಹೋಗಿದ್ರು, ಕೋಚಿಂಗ್ ಮಾಡಿದ್ದಾರೆ, ಅದು ಅಂತೂ ಇದು ಆಯ್ತು. ಅದ್ರ ನೆಕ್ಸ್ಟ್ ಬನ್ನಿ, ಅವ್ರಿಗೆ ಓಕೆ ಸೆಲ್ಫ್ ಡಿಫೆನ್ಸ್ ಒಳಗೆ ನಮ್ ಸ್ಟಾಫ್ ಅವ್ರನ್ನ ಶೂಟ್ ಮಾಡ್ತಾರೆ, ಆಯ್ತು, ಅವ್ರನ್ನ ರಶ್ ಮಾಡ್ತಾರೆ ಹಾಸ್ಪಿಟ್ಲ್ಗೆ, ಅವ್ರನ್ನ ಆಯ್ತಾರೆ, ಇಲ್ಲ ಇಲ್ಲಿ ತಗೊಂಡೋಗ್ಬೇಕು, ಅಲ್ಲಿ ತಗೊಂಡೋಗ್ಬೇಕು ಅಂತ. ಆ ಟೈಮ್ ಒಳಗೆ ಯಾರಿಗೂ ತಲೆ ಹೊಡಲ್ಲ. ಫಸ್ಟ್ ಏನ್ ಮಾಡ್ಬೇಕು, ಯಾವ ತಗೊಂಡು ಒಂದು. ಇನ್ನೊಬ್ರು ಹೇಳ್ತಾರೆ ಚಪ್ಪಲಿ ಹೊಸ್ತಾಗಿತ್ತು, ಸ್ಟಿಕರ್ ಎತ್ತಿರ್ಲಿಲ್ಲ ಅಂದ್ಬಿಟ್ಟು. ಫಾರೆಸ್ಟ್ ಸ್ಟಾಫ್ಗೆ ಬೆಳಿಗ್ಗೆ ಹೊತ್ತು ಅವ್ರು ಚಪ್ಪಲಿ ಹುಡ್ಕೊಂಡ್ ಬಂದು ಇಟ್ಕೋಕ್ ಆಗಲ್ಲ. ನಾರ್ಮಲ್ ಆಗಿ ಪೋಚರ್ಸು ಚಪ್ಪಲಿ ಹಾಕೊಂಡೆ ಹೋಗೋದು, ಇವ್ರ ಬ್ಯಾಗ್ ಒಳಗೆ ಚಪ್ಪಲಿ ಇದ್ದಿರೋದು. ಯಾರೋ ಒನ್ ಆಫ್ ದ ಪೋಚರ್ಸ್. ಯಾವ ಸ್ಟಾಫ್ ಬೆಳಿಗ್ಗೆ ತಗೊಂಡ್ ಬಂದ್ಬಿಟ್ಟು ಇದು ಹಿಡ್ಕಕ್ಕೆ ಅಂತ ಮುಟಾಳ್ರು ಇಲ್ಲ ನಮ್ಮ ಸ್ಟಾಫ್. ಆಮೇಲೆ ಅವ್ರಿಗೆ ಫೀಲ್ಡ್ ಒಳಗಿದ್ದಾಗ ಖುದ್ದಾಗೆ ಅವ್ರಿಗೆ ಇದಿರೋದು ಏನಂದ್ರೆ ನೆಕ್ಸ್ಟ್ ಮೊಮೆಂಟ್ ಏನ್ ಆಗತ್ತೆ ಅಂತ ಆಲೋಚನೆ ಮಾಡ್ತಾರೆ. ಅದು ಬಿಡಿ. ಆಮೇಲೆ ಇವ್ರುಗಳು ಎಷ್ಟು ಮಟ್ಟಕ್ಕೆ ನೋಡಿ, ಇವ್ರುಗಳು ಅಮಾಯಕರಂತಿರಲ್ಲ, ನಮ್ ಪೊಲಿಟಿಷಿಯನ್ಸ್ ಒಂದಷ್ಟು ಜನ ಅಮಾಯಕ ಅಂದ್ರಲ್ಲ, ಇವ್ರುಗಳು ನ್ಯಾಕ್ಸಲೈಟ್ಸ್ ಅಲ್ಲ, ಇವರು ಎಕೋ ಟೆರರಿಸ್ಟ್ ತರ ನುಗ್ಗಿ ಫಾರೆಸ್ಟ್ ಒಳಗೆ ನಮ್ಮ ಆಂಟಿ ಪೋಚಿಂಗ್ ಕ್ಯಾಂಪ್ ಗಳನ್ನ ಡ್ಯಾಮೇಜ್ ಮಾಡಿದ್ದಾರೆ. 7 ಆಂಟಿ ಪೋಚಿಂಗ್ ಕ್ಯಾಂಪ್ ನ ಒಂದ್ ಕಡೆ ಜೆಲೆಟಿನ್ ಸ್ಟಿಕ್ ಇಟ್ಟಿದ್ದಾರೆ. ಇದು ಯಾರು ಅಮಾಯಕರು ಮಾಡ್ತಾರ? ಗ್ಯಾಂಗ್ಗಳು ಮಾಡೋದಾನೆ. ಆಮೇಲೆ MM ಒಳಗೆ ಅಲ್ಲೊಂದು
ನಮ್ಮ ಆಂಟಿ ಪೋಚಿಂಗ್ ಕ್ಯಾಂಪ್ ನ ಡ್ಯಾಮೇಜ್ ಮಾಡಿದ್ದಾರೆ, ಸಿಲ್ವೆಪುರ ಬೆಟ್ಟದಿಗೆ ಬೆಂಕಿ ಇಟ್ಟಿದ್ದಾರೆ. ಅದೆಲ್ಲ ಇವ್ರ ಅಮಾಯಕರ, ಇವರೆಲ್ಲ ಸಪೋರ್ಟ್ ಮಾಡೋರು. ನಾವ್ ಹೇಳೋದಿಷ್ಟೇ, ಆಗಿರೋದ್ ಆಗಿದೆ. ನೀವು ಬಂದ್ಬಿಟ್ಟು ತಮಿಳು ಕನ್ನಡ ಡ್ರಾಮಾ ಆಡ್ಕೊಳ್ಳೋದು. ನನ್ನ ಹತ್ರ ಬಂದಿದೆ, ರೆಕಾರ್ಡಿಂಗ್ ಇದೆ, ಹತ್ರ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದೀನಿ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಕಲಿತಾರೆ. ನಮ್ಮ ಒಂದು ಸಮ್ಮೇಳನ ಎಲ್ಲ ಒಟ್ಟಿಗೆ ಸೇರ್ಬೇಕು, ನಾವ್ ಏನು ಹಾಗೆ ಅದೆಲ್ಲ ಮಾಡಬಾರ್ದು. ಎಲ್ಲ ಒಂದೇ ಕಾಡ್ ಪಕ್ಕ ಉಳ್ಕೊಂಡು ನಿಯತ್ತಾಗಿದ್ರೆ ಕರೆಕ್ಟ್ ಆಗಿರ್ತದೆ. ನಾವ್ ಹೇಳೋದು ಕರ್ನಾಟಕ ಗೌರ್ಮೆಂಟ್ಗೆ, ನೀವು ಇನ್ ಮುಂದೆ ಯಾರು ಕಾಡೋಗ್ ಬಂದ್ರೆ ಅಸ್ಸಾಂ ಕಾಜಿರಂಗ ಹಿಂಗಿದೆ, ಮಧ್ಯಪ್ರದೇಶ ಹಿಂಗಿದೆ, ನೀವು ಶೂಟ್ ಅಟ್ ಸೈಟ್ ಕೊಡ್ಬೇಕು. ಯಾಕಂದ್ರೆ ಇಲ್ದರೆ ಇದು ಈ ಕಾಡು ಉಳಿಯಲ್ಲ. ಮಾತಾಡ್ತೀನಿ ಸರ್, ನಾನು ಮತ್ತಷ್ಟು ಮಾತಾಡಿಸ್ತೀನಿ. ನಾನು ಫರ್ಜಾನಾ ಮೇಡಮ್ ಇಂದ ನಾನು ಡಿಬೇಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಎಕ್ಸೆಲ್ PU ಕಾಲೇಜು ಗುರುವಾನ್ಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿ.